ತರಗತಿ ಸಿನಿಮಾದ 50ನೇ ಯಶಸ್ವಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ರಂಗಭೂಮಿ ಕಲಾವಿದರಾಗಿರುವಂತಹ ಚಿಂದೋಡಿ ಬಂಗಾರೇಶ್ ಸರ್ ನಮ್ಮ ಜೊತೆಯಾಗಿದ್ದಾರೆ. ಸರ್, ಹಾರ್ದಿಕ ಸ್ವಾಗತ ತಮಗೆ. ಸರ್, ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಹಿನ್ನೆಲೆ ಗಾಯಕರು, ಸಂಗೀತ ಸಂಯೋಜಕರು ರಮೇಶ್ ಚಂದ್ರ ಸರ್ ನಮ್ಮ ಜೊತೆಯಾಗಿದ್ದಾರೆ. ಸರ್, ಹಾರ್ದಿಕ ಸ್ವಾಗತ. ಎನ್.ಎಸ್. ಶ್ರೀಧರ್ ಮೂರ್ತಿ ಸರ್ ನಮ್ಮ ಜೊತೆಯಾಗಿದ್ದಾರೆ. ಅವ್ರನ್ನ ಕೂಡ ಹಾರ್ದಿಕವಾಗಿ ನಾನು ಬರಮಾಡ್ಕೊಳ್ತೇನೆ. ದರ್ಶನ್ ಬೆಳವಾಡಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಗಣ್ಯರು ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಬಂದು ಕುಳಿತುಕೊಳ್ಳಿ. ಅದಕ್ಕೂ ಮುಂಚಿತವಾಗಿ ನಾವು ಭಾರತಿ ಟೀಚರ್ 7ನೇ ತರಗತಿ ಸಿನಿಮಾದ ಕುರಿತಾಗಿ, ಸಿನಿಮಾದ ಸಕ್ಸಸ್ ಒಂದು ವಿಟಿ ಇದೆ, ಆ ವಿಟಿ ನೋಡ್ಕೊಂಡ್ ಬರೋಣ. ಕ್ಯಾನ್ ಯು ಹ್ಯಾವ್ ದ ವಿಟಿ ಪ್ಲೀಸ್? ಯಶಿಕಾ, ರೋಹಿತ್ ರಾಘವೇಂದ್ರ, ಸಿಹಿ ಕಹಿ ಚಂದ್ರು ಸರ್ ಪ್ರಮುಖ ಭೂಮಿಕೆಯಲ್ಲಿ, ಗೋವಿಂದೇಗೌಡ್ರು, ಅಶ್ವಿನ್ ಹಾಸನ್ ಸರ್, ದಿವ್ಯಾ ಅಂಚನ್, ಬೆನಕ ನಂಜಪ್ಪಣ್ಣ ಸರ್ ಹಿರಿಯ ರಂಗಕರ್ಮಿಗಳು, ಜೊತೆಗೆ ಸೌಜನ್ಯ ಸುನಿಲ್, ಸೌಜನ್ಯ ಅವರು, MG ರಂಗಸ್ವಾಮಿ ಹಾಗೂ ಶಿವಕುಮಾರ್ ಅವರು. ಚಿತ್ರದ ನಿರ್ಮಾಪಕರು ರಾಘವೇಂದ್ರ ರೆಡ್ಡಿ. ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ ಎಲ್ಲವೂ ಕೂಡ ಪ್ರಸನ್ನ ಸರ್ದು. ಒನ್ ಮ್ಯಾನ್ ಆರ್ಮಿ ಒಂದ್ ರೀತಿ. ಪ್ರಸನ್ನ ಸರ್ ಚಿತ್ರದ ಕ್ರಿಯೇಟಿವ್ ಹೆಡ್ ವೆಂಕಟ್ ಗೌಡ ಅವರು. ಯಶಿಕಾ ಚಿತ್ರದ ನಾಯಕಿ. MP ಹಳ್ಳಿಕಟ್ಟಿ ಅವರ ಛಾಯಾಗ್ರಹಣ, ವಾದ್ಯ ಸಂಯೋಜನೆಯಲ್ಲಿ KM ಇಂದ್ರ ಹಾಗೂ ಶ್ರೀಹರ್ಷ ಅವರು ಸಿನಿಮಾಗಾಗಿ ಕೆಲಸ ಮಾಡಿದ್ದಾರೆ. ಮೊದಲಿಗೆ ಹಣತೆ ಬೆಳಗೋಣ, ಅದಾದ ಮೇಲೆ ಯಶಸ್ಸಿನ ಬಗ್ಗೆ ಮಾತನಾಡೋಣ. ಕನ್ನಡ ಶಿಕ್ಷಣ ಯಾಕೆ ಮುಖ್ಯ, ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳ ಕನಸು, ಈ ಎಲ್ಲ ವಿಚಾರಗಳನ್ನ ಈ ಸಿನಿಮಾ ಹೊಂದಿದೆ. ಕನ್ನಡದಲ್ಲಿ ಈ ರೀತಿಯ ಒಂದು ಸಿನಿಮಾ ಬಂದಾಗ 50 ದಿನಗಳ ಗೌರವವನ್ನ ತಾವೆಲ್ಲರೂ ಕೊಟ್ಟಿದ್ದೀರಿ. ವಿಶೇಷ ಅಂದ್ರೆ 2 ಲಕ್ಷ ವಿದ್ಯಾರ್ಥಿಗಳು ಸಿನಿಮಾನ ವೀಕ್ಷಣೆ ಮಾಡಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ. ಇದು ಈ ಸಿನಿಮಾಕ್ಕೆ ಸಿಕ್ಕಿರುವಂತಹ ಗೌರವ. ಮೊದಲನೇದಾಗಿ ಭಾರತಿ ಟೀಚರ್ 7ನೇ ತರಗತಿ ಸಿನಿಮಾದ 50 ದಿನದ ಮೋಹನ್ ಸರ್ ಇಂದ ಮಾತ್ರ ಆರಂಭ ಮಾಡ್ತೀನಿ. ಸರ್, ಒಂದ್ ಸಿನಿಮಾ 50 ದಿನ ಪೂರೈಸಿರೋದು ಒಂದು ಸಾಮಾಜಿಕ ಕಳಕಳಿ ಸಿನಿಮಾ, ಹೇಗೆ ಅನಿಸುತ್ತೆ ಸರ್? ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಇಂಗ್ಲಿಷ್ ಅಲ್ಲಿ ಸೇಯಿಂಗ್ ಇದೆ, don't complain about your labor problem to the world, show them the baby because the world expects results ಅಂತಾರೆ. ಸೊ ಹಾಗಾಗಿ ಥಿಯೇಟರ್ ಜನ ಬರ್ತಾ ಇಲ್ಲ, ಪಿಕ್ಚರ್ ನೋಡ್ತಾ ಇಲ್ಲ ಅಂತ ಕೊರಗ್ತಾ ಇರೋರ ನಡುವೆ ಇದು ಯಾವುದನ್ನು ಕೇರ್ ಮಾಡದೆ ಒಂದು ಸಿನಿಮಾ ಮಾಡಿ 50 ದಿನದ ಗಡಿ ದಾಟಿಸಿದ್ದಾರೆ ಅಂದ್ರೆ ಹೆಮ್ಮೆ ಪಡಬೇಕಾದ ವಿಷಯ. ಎಕ್ಸ್ಟ್ರಾರ್ಡಿನರಿ ವರ್ಕ್. ಅದು ಒಂದು ಆಫ್ ಬೀಟ್ ಸಿನಿಮಾನ ಎಷ್ಟು ಜನ ಟೆಕ್ನಿಷಿಯನ್ಸ್, ಥ್ರಿಲ್ಲರ್ ಮಂಜುದ್ ಒಂದು ಶಾರ್ಟ್ ನೋಡಿದೆ, ಥ್ರಿಲ್ಲರ್ ಮಂಜು ಸರ್ದು. ಒಟ್ಟಿನಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಮಾಡ್ಕೊಂಡು ಸೀನಿಯರ್ ಟೆಕ್ನಿಷಿಯನ್ಸ್ ನ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಜನ ಹಾರೈಸಿದ್ದಾರೆ, ನನ್ನ ಹಾರೈಕೆನೂ ಇದೆ. ಇದು 50 ದಿನದ ಗಡಿ ದಾಟಿ 100 ದಿನದ ಗಡಿ ಮುಟ್ಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಮೋಹನ್ ಸರ್. ಎಂಥ ಕಷ್ಟ, ಎಂಥ ಸವಾಲಿದೆ ಅಂತ. ಸೊ ಏನ್ ಹೇಳ್ತೀರಿ ಭಾರತಿ ಟೀಚರ್ 7ನೇ ತರಗತಿಯ ಸಕ್ಸಸ್ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮಕ್ಕಳ ಚಿತ್ರ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಬೆಟ್ಟದವು, ಚಿನ್ನಾರಿ ಮುತ್ತ. ತುಂಬಾ ಕಡಿಮೆ ಈ ತರದ ಒಂದು ಪ್ರಯತ್ನ ಆಗ್ಬೇಕು. ನಮ್ದು ಗುರು ಶಿಷ್ಯರು ಆ ತರದ್ದು ಒಂದು ಪ್ರಯತ್ನ ಆಯ್ತು. ಈ ತರ ಪ್ರಯತ್ನ ಆಗಿ ನಾನು ನೋಡಿದೆ ವಿಡಿಯೋ ಕ್ಲಿಪ್ ಅಲ್ಲಿ ಎಷ್ಟೋ ಸ್ಕೂಲ್ ಮಕ್ಕಳು ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದ್ರೆ ಸಿನಿಮಾ ಒಂದು ಮನರಂಜನೆ ಜೊತೆಗೆ ಕೆಲವು ವಿಚಾರಗಳನ್ನ ಎಲ್ಲರಿಗೂ ತಲುಪಿಸ್ಬೇಕಂದ್ರೆ ಮಕ್ಕಳಿಗೆ ತಲುಪಿಸಬೇಕಾದ ವಿಚಾರಗಳು ಇರ್ತವೆ. ತಲುಪಿಸೋದು ವೆಂಕಟೇಶ್ ಅವರು ಈಗ ಹೇಳಿದ್ರು, ಎಲ್ಲಾ ಸ್ಕೂಲ್ಗಳಲ್ಲಿ ಇದನ್ನ ಹಾಕೋ ಒಂದು ಪ್ರಯತ್ನ ನಡೀತಾ ಇದೆ ಅಂತ. ತುಂಬಾ ಖುಷಿ ಆಯ್ತು. ಮತ್ತೆ ಇದ್ರ ಜೊತೆಗೆ ಸರ್ಕಾರ ಎಲ್ಲಾ ಮಕ್ಕಳ ಚಿತ್ರಕ್ಕಾಗಿ ಅವಾರ್ಡ್ಗಳು ಈ ಸಿನಿಮಾಗೆ ಸಿಗ್ಲಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧರ್ಮ ಕೀರ್ತಿರಾಜ್ ಸರ್ ಮಾತನಾಡ್ತಾರೆ. ಸರ್, ಅವರು ಜಾಸ್ತಿ ಮಾತಾಡ್ತಾರೆ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಫಸ್ಟ್ ಮಾತಾಡಿಸ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 50ನೇ ದಿನ ಪೂರ್ವೈಸಿದ್ದು ಒಂದು ಖುಷಿಯಾದ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಮೋಹನ್ ಸರ್ ಹೇಳ್ದಂಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಜನ ಬರ್ತಿಲ್ಲ, ನೋಡ್ತಿಲ್ಲ ಅಂತ ಯಾವಾಗಲೂ ಒಂದು ಮಾತು ನಡೀತಾ ಇರೋ ಮಧ್ಯದಲ್ಲಿ ಇವತ್ತು ಒಂದು 50 ಡೇಸ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸೊ ವಿಶಿಂಗ್ ದಮ್ ಆಲ್ ದ ಬೆಸ್ಟ್.
ಆ್ಯಂಡ್ ರಾಘವೇಂದ್ರ ರೆಡ್ಡಿ ಸರ್ ನಾನು ಪರಿಚಯ ಆಗಿದ್ದು ಕ್ರಿಕೆಟಲ್ಲಿ. ಆ್ಯಂಡ್ ರೋಹಿತ್ ಅಲ್ಲೂ ಅಷ್ಟೇ ಒಂದು ತುಂಬ ಪ್ಯಾಷನೆಟ್ ಆಗಿ ಒಂದು ಟೂರ್ನಮೆಂಟಲ್ಲಿ ಭಾಗಿಯಾಗಿದ್ರು. ಅವ್ರ ಸಿನಿಮಾನು ಅದೇ ರೀತಿ ಬಂದೈತೆ ಆ್ಯಂಡ್ 50 days ಓಡೈತೆ. ಆ್ಯಂಡ್ ರೋಹಿತ್ ಅವ್ರದ್ದು ಟ್ರೈಲರ್ನು ನೋಡಿದ್ದೀನಿ. ಸೊ ವಿಶಿಂಗ್ ಆಲ್ ದಿ ಬೆಸ್ಟ್ ಇನ್ ಫ್ಯೂಚರ್ ಆಲ್ ದ ಮೂವೀಸ್. ಆ್ಯಂಡ್ ಯಶಿಕ್ ಅವರು ಆಲ್ ದಿ ಬೆಸ್ಟ್. ನಮ್ಮ ಕ್ರಿಯೇಟಿವ್ ವೆಂಕಟ್ ಗೌಡ್ರು ಒಂದು 50 days ಸಿನಿಮಾನ ಇಲ್ಲಿವರೆಗೂ ತರೋದು, ಒಂದು ಪಬ್ಲಿಸಿಟಿ ಮಾಡೋದು, ಐ ಥಿಂಕ್ ಒಂದು ದೊಡ್ಡ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಈ ಸಿನಿಮಾಗೆ. ಸೊ ವಿಶಿಂಗ್ ಟೀಮ್ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೊಳ್ಳೆ ತಂತ್ರಜ್ಞರಿದ್ದಾರೆ ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಇನ್ನೂ ಒಂದು 50 ದಿನ ಅಲ್ಲ 100 ದಿನ ಓಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಧರ್ಮಕೀರ್ತಿ ರಾಜ್ ಸರ್. ರವಿ ಗೌಡ್ರನ್ನ ಮಾತಾಡ್ಸೋಣ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ 5 ದಿನಕ್ಕೆ ಸಕ್ಸಸ್ ಮೀಟ್ ಮಾಡ್ತಾ ಇರ್ತೀವಿ ನಾವು. 50 ದಿನದ ಸಕ್ಸಸ್ ಮೀಟ್ ಅಂದಾಗ ಅದನ್ನ ಯಾವ ರೀತಿ ಬಣ್ಣಿಸ್ಬೇಕು ಅಂತ ಹೊರಡಿಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ಥಿಯೇಟರ್ಗೆ ಜನ ಬರಲ್ಲ. ಕನ್ನಡ ಇಂಡಸ್ಟ್ರಿ ಆಗ್ಲಿ ಎಲ್ಲ ಇಂಡಸ್ಟ್ರಿಲೂ ಕೂಡ ಆಡಿಯನ್ಸ್ ಕೊಡ್ತಾ ಇದೆ ಅನ್ನೋ ಟೈಮಲ್ಲೂ ಕೂಡ ಈ ತರದೊಂದು ಬೋರ್ಡ್ ನೋಡಕ್ಕೆ ಖುಷಿ ಅನ್ಸುತ್ತೆ. ನಿಜವಾಗ್ಲೂ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಶ್ರಮ ಈ 50 days ಏನು ಒಂದು ಕಾರ್ಯಕ್ರಮ ಮಾಡ್ತೀರಾ, ಇದೇ ತರ ಒಂದು ವರ್ಷಕ್ಕೆ ಒಂದು 50 ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಈ ತರ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ, ದೇವರು ನೀನ್ ಯಾರಲ್ಲ ಆಡಿಯನ್ಸ್, ನೀವು ನಮ್ಮ ಕನ್ನಡ ಚಿತ್ರರಂಗದ ಆಡಿಯನ್ಸ್ಗಳು ನನಗೆ ಬೇಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ರವಿ ಸರ್. ಓಂ ಪ್ರಕಾಶ್ ರಾವ್ ಸರ್, ದಯಮಾಡಿ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಳಿದ್ರು ಸಿನಿಮಾ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಈ ಸಂಭ್ರಮಕ್ಕೆ ಸೇರೋದಕ್ಕೆ ಕಾರಣ ಟೆಕ್ನಿಷಿಯನ್ಸು ಮತ್ತು ಕಲಾವಿದಗಳು. ಈ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಈ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿರೋ ರಾಘವೇಂದ್ರ ರೆಡ್ಡಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಆಮೇಲೆ ದುಡ್ಡುಗೋಸ್ಕರ ಮಾಡಬೇಕು, ಚೆನ್ನಾಗಿ ಓಡಿದ್ರೆ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೋರಾಟ ಮಾಡಿ, ಆಮೇಲೆ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ನ ಸೇರಿಸಿ, ಕಲಾವಿದರನ್ನ ಸೇರಿಸಿ ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಸ್. 55 ದಿನದ ಸಿನಿಮಾಗೆ ನಮ್ಮನ್ನೆಲ್ಲ ಕರೆಸಿ ನಮಗೆ ಇಲ್ಲಿ ನಿಲ್ಲಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಹಾಗೂ ಈ ಸಿನಿಮಾ ನಾನು ಯಾವಾಗ ವೆಂಕಟ್ ಗೌಡ್ರನ್ನ ಮೀಟ್ ಮಾಡಿದಾಗ್ಲೂ ಈ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇದ್ರು. ಇಲ್ಲ ಈ ಸಿನಿಮಾ ಹಂಗ್ ಮಾಡಬೇಕು, ಹೀಗ್ ಮಾಡಬೇಕು, ನನಗೆ ಈ ತರ ನಮ್ಮ ಸ್ನೇಹಿತರಿದ್ದಾರೆ ರಾಘವೇಂದ್ರ ರೆಡ್ಡಿ ಅವರು ಅಂತ. ಸೊ ಅವರಿಬ್ಬರು ಸೇರಿ ಅವರಿಬ್ಬರಿಗೂ ಒಳ್ಳೇದಾಗ್ಲಿ, ಇಂಥ ಒಳ್ಳೆ ಸಿನಿಮಾಗಳನ್ನ ತುಂಬಾ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಓಂ ಪ್ರಕಾಶ್ ಸರ್. ಚಕ್ರವರ್ತಿ ಚಂದ್ರಚೂಡ್ ಸರ್. ಇಲ್ಲ, ಮಾತಾಡಿಸ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಒಂದ್ ಸಿನಿಮಾ ರಿಲೀಸ್ ಆದ್ರೆ ಅದರ ವಿಮರ್ಶಕರು, ಕ್ರಿಟಿಕ್ಸ್, ನೋಡೋರು, ಸಿನಿಮಾ ಟೆಕ್ನಿಷಿಯನ್ಸ್ 50-50 ಮಾಡ್ತಾರೆ ಯಾವಾಗ್ಲೂ ಮಾತಾಡುವಾಗ ಒಂದ್ ಸಿನಿಮಾ ಬಗ್ಗೆ. ತಮ್ಮ ಸೋಷಿಯಲ್ ಮೀಡಿಯಾ, ತಮ್ಮ ಡಿಜಿಟಲ್ ಮೀಡಿಯಾ, ತಮ್ಮ ಮಾಧ್ಯಮಗಳನ್ನ ಒಂದು ಸಿನಿಮಾನ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೇನೆ ಬಳಸಲ್ಲ. ಅದ್ರಲ್ಲಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಇದ್ದಾರೆ. ಅವರು ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ 2 ತರದಲ್ಲಿ ಇದ್ರು. ಒಂದ್ ಸಣ್ಣ ಪುಸ್ತಕ ಬಂದಿರಬಹುದು, ಯಾವುದೇ ಸಿನಿಮಾ ಇದ್ರು ದುಡ್ಡು ಕೊಟ್ಟು ನೋಡಿ ಅದರ ಬಗ್ಗೆ ಪುಟಗಟ್ಲೆ ಬರೀತಾರೆ. ಅಂತವ್ರ ಸಂಖ್ಯೆ ಜಾಸ್ತಿ ಆಗ್ಬೇಕು. ಇದು 50 days ಬಂದಿದೆ ಅಂದ ತಕ್ಷಣ ನಾವು ಎಲ್ಲ ಪತ್ರಕರ್ತರಾಗಿದ್ದ ಕಾಲದಲ್ಲಿ ಗ್ರೀನ್ ಹೌಸ್ ಅಲ್ಲಿ ಪಾರ್ಟಿಗಳು ನಡೀತಾ ಇತ್ತು. ಆಮೇಲೆ ಮೊದಲನೇ ದಿನಕ್ಕೆ ಸಕ್ಸಸ್ ಮೀಟ್ ಮಾಡೋರು. ಅದಕ್ಕೆ 1ನೇ ದಿನದಲ್ಲೇ ಹೆಂಗ್ ಸಕ್ಸಸ್ ಆಯ್ತು ಸಿನಿಮಾ ಅನ್ನೋದು ಗೊತ್ತಾಗ್ತಿರಲ್ಲ ಅವಾಗ. ಆ ಡೌಟ್ ಅಲ್ಲಿ ಇದ್ವಿ. ಅದಾದ್ಮೇಲೆ ಇವತ್ತು ಒಂದು ಸಿನಿಮಾ ಸಕ್ಸಸ್ ಆಗಿದೆ. ಸಕ್ಸಸ್ ಅನ್ನೋದಕ್ಕೆ 100 ಅರ್ಥಗಳಿದಾವೆ. ಅದು ಜನರನ್ನ ತಲುಪಿದೆ ಅಂತಾನೋ, ಹಣ ಮಾಡಿದೆ ಅಂತಾನೋ, ಅಥವಾ ಗೆದ್ದಿದೆ ಅನ್ನೋದಕ್ಕೆ, ಗೆಲುವಿಗೆ 100 ಅರ್ಥ ಇರುವಾಗ ಒಂದು ಸಿನಿಮಾ ಗೆದ್ದಿದೆ ಅಂತ ವೆಂಕಟ್ ಗೌಡ ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ಇಷ್ಟು ಜನರನ್ನ ಸೇರಿಸಿ ಸಂಭ್ರಮ ಪಡ್ತಾ ಇದ್ದಾರೆ ಅನ್ನೋದು ಸಿನಿಮಾದಲ್ಲಿ ನಿಜಕ್ಕೂ ಯುಗಾದಿ ಹಬ್ಬ ಇದ್ದಂಗೆ. ಇದನ್ನ ನೋಡೋದು ಭಾರಿ ಅಪರೂಪ. ಇವತ್ತು ನಮ್ಮ ಸಿನಿಮಾ ಗೆದ್ದಿದೆ ಅಂತ ಓಪನ್ ಆಗಿ ಯಾವ ಮೇಕರ್ಸ್ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ನಾನಾ ಕಾರಣಗಳಿದಾವೆ ಅದಕ್ಕೆ. ಅಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಟಿಕೆಟ್ ಹೋಯ್ತು, ಇಷ್ಟು ಪರ್ಸೆಂಟೇಜ್ ಆಯ್ತು. ಇವಾಗ ಒಂದು ಲೆಕ್ಕ ಬಂದಿದೆ ಬುಕ್ ಮೈ ಶೋನಲ್ಲಿ, ಇಷ್ಟು ಅವರಲ್ಲಿ, ಇಷ್ಟು ಥಿಯೇಟರ್ ಅಲ್ಲಿ ಇಷ್ಟು ಟಿಕೆಟ್ ಬುಕ್ ಆದ್ರೆ ಮಾತ್ರ ಈ ಹೀರೋಗೆ ಬೆಲೆ ಅಂತ. ಅದರಲ್ಲಿ ರಾಘವೇಂದ್ರ ರೆಡ್ಡಿ ಅವರು ತಮ್ಮ ಮಗನನ್ನ ಇಟ್ಕೊಂಡು ಒಂದು ಹೆಣ್ಣು ಮಗಳ, ಭಾರತಿ ಅನ್ನೋ ಒಂದು ಹೆಣ್ಣು ಮಗಳ ಕಥೆಯನ್ನು ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸನ್ ಸ್ಟ್ರೋಕ್ ಇಲ್ಲ ಅಂತ ಅರ್ಥ. ತನ್ನ ಮಗ ಇದ್ರೂ ಕೂಡ ತನ್ನ ಮಗನ ಹೀರೋ ಸೆಂಟ್ರಿಕ್ ಸಿನಿಮಾ ಮಾಡಬಹುದಾಗಿತ್ತು. ಅವರಿಗೆ ಈ ಸನ್ ಸ್ಟ್ರೋಕ್, ಈ ಸೂರ್ಯನ ಬಿಸಿಲು ಹೊಡಿತದೆ ಕೆಲವರಿಗೆ. ನಿರ್ಮಾಪಕರುಗಳು ಮಗನ್ನೇ ಹೀರೋ ಮಾಡಬೇಕು ಅನ್ನೋದು ಅದನ್ನ ದಾಟಿದ್ದಾರೆ. ಆದ್ರೆ 50 ದಿನ ಆಗಿದೆ. ಆದ್ರೆ ಈ 3 ವಿಷಯಗಳು ಈ ಸಿನಿಮಾದಲ್ಲಿ ಚರ್ಚೆ ಆಗ್ಬೇಕಾಗಿತ್ತು. ಪ್ರಸನ್ನ ಅವರು ಕೂಡ ನನಗೆ ಗೆಳೆಯರೇ, ನನಗೂ ಅವ್ರಿಗೂ ಐಡಿಯಾಲಜಿಕಲಿ ಡಿಫರೆನ್ಸ್ ಇರ್ಬೋದು. ಈ 3 ವಿಷಯ ಯಾಕೆ ಚರ್ಚೆ ಆಗ್ಲಿಲ್ಲ ಅಂತ ಅಟ್ಲೀಸ್ಟ್ ಇನ್ 50 daysಗೆ ಈ ಪಾಯಿಂಟ್ಗಳು ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ. ವಿವಾದ ಮಾಡಬೇಕು ಅಂತ ಅಲ್ಲ. ಮೊದಲನೇದು, ಈ ಸಿನಿಮಾ ಸಂವಿಧಾನ ಬದಲಾವಣೆಗೆ ಪೂರಕವಾಗಿ ಈ ಸಿನಿಮಾ ಮಾತಾಡುತ್ತೆ ಅನ್ಸುತ್ತೆ. ನಾನು ಈ ಸಿನಿಮಾ ನೋಡಿದ್ದೀನಿ, ಗೌಡ್ರೆಲ್ಲ ಕರೆದಿದ್ರು. ತುಂಬಾ ಚರ್ಚೆ ಆಗ್ಬೇಕಾದಂತ ವಿಚಾರ, ಎಲ್ಲರೂ ನೋಡ್ಬಿಟ್ಟು ಮಾತಾಡ್ಬೇಕು ಈ ಸಿನಿಮಾದ ಬಗ್ಗೆ. ಸಂವಿಧಾನ ಬದಲಾವಣೆ ಆಗ್ಬೇಕಾ ಬೇಡವಾ ಅಂತ 7ನೇ 8ನೇ ತರಗತಿ ಓದ್ತಿರತಕ್ಕಂತ ಚರ್ಚಾ ಸ್ಪರ್ಧೆನಲ್ಲಿ ಬರುವಂತ ವಿಚಾರದಲ್ಲಿ ಆದ್ರೆ ಒಳ್ಳೇದು ಅನ್ನೋ ತರದಲ್ಲಿ ಮಾತಾಡೋದು. 2ನೇದು, ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ, ರಾಜ್ಯದ್ರೋಹಿ, ದೇಶದ್ರೋಹಿ, ಅವರಿಂದ ಈ ದೇಶಕ್ಕೆ ಏನು ಆಗಿಲ್ಲ ಅನ್ನೋದನ್ನ ತುಂಬಾ ಗಟ್ಟಿಯಾಗಿ ಪ್ರತಿನಿಧಿಸುತ್ತೆ. 3ನೇದು, ಎಲ್ಲೋ ನಾರ್ತ್ ಸಿನಿಮಾಗಳೆಲ್ಲ ನಾವು ನೋಡ್ತಾ ಇದ್ವಿ, ಒಂದು ನೈತಿಕ ಪೊಲೀಸ್ ಗಿರಿಯನ್ನ ಒಬ್ಬ ಹೀರೋ, ಒಬ್ಬ ಯುವಕ
ಬಂದ್ಬಿಟ್ಟು ತಾನೇ ಕಾನೂನಿನ ಅಧಿಕಾರ ಕೈಗೆ ತಗೊಂಡು ಒಂದಷ್ಟು ಹೋರಾಟ ಮಾಡ್ತಾನೆ ಅನ್ನೋದನ್ನ ಹೇಳುತ್ತೆ. ಅವ್ರಿಗೂ ಅಶ್ವಿನ್ ಇಲ್ಲೇ ಇದ್ದಾರೆ, ನನ್ನ ಗೆಳೆಯರು. ಖಾಕಿಗೂ ಮತ್ತು ಅವ್ರಿಗೂ ನಡೀತಕ್ಕಂತ 3 ವಿಷಯಗಳನ್ನ ಹೇಳಿದ್ದು. ಇದು 3 ವಿಷಯ ಇವತ್ತು ಭಾರತದಲ್ಲಿ ತುಂಬಾ ದೊಡ್ಡದಾಗಿ ಚರ್ಚೆ ಆಗ್ತಾ ಇರೋದು. ಎಲ್ಲೋ ಹಿಂದಿ ಸಿನಿಮಾ ತಾಜ್ ಮಹಲ್ ನಿಜವಾಗ್ಲೂ ಶಹಜಹಾನ್ ಕಟ್ಟಿದ್ದ ಅಥವಾ ಬೇರೆ ಯಾರೋ ಕಟ್ಟಿದ್ರ ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಅಷ್ಟು ದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಕನ್ನಡ ಸಿನಿಮಾ ಈ 3 ವಿಷಯಗಳನ್ನ ಹೇಳಿದೆ. ಏನೇ ಡಿಫ್ರೆನ್ಸ್ ಇದ್ರೂ ಒಂದು ಸಂವಾದ ಆಗ್ಬೋದಲ್ವಾ ಅನ್ನೋದು ನನ್ನ ಪ್ರಶ್ನೆ. ಆ ಸಂವಾದ ಯಾಕೆ ಆಗ್ತಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಈಗ ಸಿ ಕೈ ಚಂದ್ರು ಸರ್ ಇದ್ದಾರೆ, ಮೋಸ್ಟ್ ಸೀನಿಯರ್ ಆಕ್ಟರು, ಎಲ್ಲಾ ತರದಲ್ಲೂ ಒಂದು ಅನುಭವ ಇರೋರು. ಅವರು ಒಂದು ಟೀಚರ್ನ ಪಾತ್ರ ಮಾಡಿದ್ದಾರೆ. ಅದ್ರ ಮುಖಾಂತರ ತುಂಬಾ ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿಸಿದ್ದಾರೆ. ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಒಂದು ಕಷ್ಟಪಟ್ಟು ಒಬ್ಬ ನಿರ್ದೇಶಕ, ಒಂದು ಟೀಮು ಸಿನಿಮಾ ಮಾಡಿದಾಗ ಸಕ್ಸಸ್ ಅಂತ ಆದಾಗ ಅಥವಾ ಫೇಲ್ಯೂರ್ ಏನೇ ಆಗ್ಲಿ, ಈ ತರದ ವಿಷಯಗಳು ಹೆಚ್ಚು ಚರ್ಚೆ ಆಗ್ಬೇಕು ಅಂದ್ರೆ ಜನ ಥಿಯೇಟರ್ಗೆ ಬರ್ಬೇಕು, ತಾವಾಗಿ ಟಿಕೆಟ್ ಕೊಡ್ಬೇಕು, ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿ ಇಂಥ ಎಲ್ಲ ವಿಷಯಗಳು ಚರ್ಚೆ ಆಗ್ಬೇಕು. ಆದಾಗ ಆ ಸಿನಿಮಾ ಮೇಕರ್ಸ್ಗೆ, ಸಿನಿಮಾ ತಂಡಕ್ಕೆ ಒಂದು ಗೌರವ. ಯಾಕಂದ್ರೆ ಸಿನಿಮಾ ಇರೋದೇ ಪರಿಷ್ಕರಣೆ ಮಾಡಕ್ಕೆ, ಜಗತ್ತನ್ನ ತಿದ್ದೋದಕ್ಕೆ. ಸಿನಿಮಾ ಅನ್ನೋದು, ಸಿನಿಮಾ ಥಿಯೇಟರ್ ಅನ್ನೋದು ಒಂದು ದೇವಸ್ಥಾನ, ಜಗತ್ತಿನ ಅತಿ ದೊಡ್ಡ ಐಡಿಯಾಲಜಿ ಅಂತ ನಾನು ನಂಬಿದ್ದೀನಿ. ಅಂಥದ್ದೊಂದು ಪ್ರಯತ್ನ ಮಾಡಿದೆ. ಆಲ್ ದ ಬೆಸ್ಟ್. ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಹಳ ವಿಮರ್ಶಾತ್ಮಕವಾಗಿ ಪುಸ್ತಕ ಲೋಕದಲ್ಲಿ ತಮ್ಮದು ಬಹಳ ದೊಡ್ಡ ಸವಾಲಿನ ಕೆಲಸ, ಸಿನಿಮಾ ರಂಗದಲ್ಲಿ ಇವರೊಂದು ಸವಾಲಿನ ಕೆಲಸ ಕೈ ಹಾಕಿ 50 ದಿನ ಪೂರೈಸಿದ್ದಾರೆ. ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನಾನು ಗೆಳೆಯ, ನನ್ನ ಆತ್ಮೀಯರು ರಾಘವೇಂದ್ರ ರೆಡ್ಡಿ, ನನ್ನ ಸ್ನೇಹಿತರು, ಮಳವಳ್ಳಿ ಪ್ರಸನ್ನ ಅವರು ನಮ್ಮ ಪತ್ರಿಕೆಯ ಸಂಪಾದಕರಾಗಿದ್ದಂಥವ್ರು, ಮತ್ತೆ ಬಹಳ ದೊಡ್ಡ ಬರಹಗಾರರು. ಬಟ್ ಅವರಿಗೆ ಬರಹಕ್ಕಿಂತ ಸಿನಿಮಾಗಳ ಮೇಲೆ ಹುಚ್ಚು ಪ್ರೀತಿ, ಅತೀವವಾದ ಪ್ರೀತಿ, ಅದು ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅವರನ್ನ. ಯಾವಾಗ ನಾವು ಯೂಟ್ಯೂಬ್ ಅಲ್ಲಿ ಕೌಂಟ್ಗಳನ್ನ ಶುರು ಮಾಡಿದ್ವೋ, 1 ಮಿಲಿಯನ್ 2 ಮಿಲಿಯನ್ಸ್ ಅಂತ ಹೇಳ್ಬಿಟ್ಟು, ಅವತ್ತು ನಾವು ಥಿಯೇಟರ್ ಅಲ್ಲಿ ಡೇಸ್ ನ ಕೌಂಟ್ ಮಾಡೋದು ಬಿಟ್ಬಿಟ್ವಿ. 25 ದಿವಸ ಅನ್ನೋಂಥ ಪೋಸ್ಟ್ ನೋಡಿನೇ ಎಷ್ಟೋ ದಿವಸ ಆಗೋಗಿತ್ತು. 50 ದಿವಸ ಆಗದಿದೆ ಅಂತಂದ್ರೆ ಇದು ನಮ್ಮ ಖುಷಿಗೆ ಹೇಳ್ಕೊತೀವಿ ಹೊರತು ನಿಜವಾಗ್ಲೂ ಆಯ್ತಾ ಅಂತ ಹೇಳಿದ್ರೆ ಇಲ್ಲ ಅಂತಾನೆ ಹೇಳ್ಬೇಕು. ಆಕ್ಚುಲಿ ಒಂದು ವರ್ಗ, ಒಂದು ಪ್ರೇಕ್ಷಕರು, ಮಕ್ಕಳು, ಕೆಲವು ಮಠಗಳು, ಶಾಲೆಗಳು ಸಹಕಾರ ಮಾಡಿದ್ದಾರೆ, ನೋಡಿದ್ದಾರೆ. ಆಕ್ಚುಲಿ ಇದೆಲ್ಲ ಆಗ್ಬೇಕಾಗಿದ್ದು ನಿಜವಾಗ್ಲೂ 50 ದಿವಸದ ಆಗುವಂತಹ ಕಂಟೆಂಟ್ ಕನ್ನಡದಲ್ಲಿ ಇದಾವೆ. ಆ ಸಿನಿಮಾಗಳನ್ನ ನಾವು ನಂಬಿಕೆ ಕಳ್ಕೊಂಡಿದ್ದೀವಿ. ಕನ್ನಡ ಸಿನಿಮಾ ಕಂಪ್ಲೀಟ್ ಆಗಿ ನಂಬಿಕೆಯನ್ನ, ಪ್ರೇಕ್ಷಕರ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದೆ. ಅದೆಲ್ಲ ಮತ್ತೆ ಬಂದು ಅವರೆಲ್ಲ ನೋಡಿ 50 ದಿವಸ ಆಗುತ್ತೆ ಅನ್ನೋಂತಹ ಭ್ರಮೆಗಳು ಯಾರಿಗೂ ಇಲ್ಲ. ಆದ್ರೂ ಈ ಕಾಲಘಟ್ಟದಲ್ಲಿ ಒಂದು ಭರವಸೆಯಾಗಿ ಸಿನಿಮಾ ಒಂದಷ್ಟು ಸಂದೇಶವನ್ನ ಹೊತ್ತು ಬಂದಿದೆ. ಆ ಕಾರಣಕ್ಕೋಸ್ಕರ ಆದ್ರೂ ಇದು ನೋಡಬೇಕು. ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿದಾಗೆ ಒಂದಷ್ಟು ಚರ್ಚೆಗೆ ಒಳಪಡಬೇಕು ಅನ್ನೋದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಆಗ್ಲೇ ನಿರೂಪಕಿ ಸ್ನೇಹ ಅವರು ಮಾತಾಡ್ತಾ ಹೇಳ್ತಾರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಿನಿಮಾ ಮಾಡಿದ್ದಾರೆ ಅಂತ. ನಾನು ಆ ಅಭಿಪ್ರಾಯವನ್ನೇ ವಿರೋಧಿಸ್ತೇನೆ. ಯಾಕಂದ್ರೆ ಫಲಾಪೇಕ್ಷೆಯಿಂದ ಸಿನಿಮಾ ಯಾಕೆ ಮಾಡಬೇಕು? ಇದು ಸೇವೆ ಅಲ್ಲ, ಇದೊಂದು ಉದ್ಯಮ. ಇದು ಮಾಡಿ ಒಳ್ಳೆ ದುಡ್ಡು ಹಾಕಿ ದುಡ್ಡು ತೆಗೆಯೋ ತರನೇ ಒಂದು ಗಟ್ಟಿಯಾದ ಕಥೆಯನ್ನ ಕನ್ನಡ ಪ್ರೇಕ್ಷಕರು ಮೆಚ್ಚುವಂತಹ, ಕನ್ನಡದ ಸಿನಿಮಾದ ತಾಕತ್ತನ್ನ ಇಡೀ ಜಗತ್ತಿಗೆ ತೋರಿಸುವಂತಹ ಸಿನಿಮಾಗಳಿಗೆ ಹೂಡಿಕೆ ಆಗಬೇಕು ಮತ್ತು ಅದು ನೋಡಿ ದುಡ್ಡು ಮಾಡಬೇಕು. ನಾವು ಆ ರೀತಿಯಂತಹ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕಾದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ಕನ್ನಡ ಸಿನಿಮಾಗಳ ಕಡೆ ಗಮನ ಕೊಡಬೇಕು ಅಂತ ಒಂದು ಕೆಲಸ ಮಾಡಿದ ರೆಡ್ಡಿ ಅವರಿಗೆ. ಹುಡುಗ ಅವರ ಮಗನನ್ನ ಹೀರೋ ಮಾಡಿದ್ರು ಕೂಡ ಅವರು ಈಗಾಗಲೇ ಮುಂದೆ ಬಹುಶಃ ತೆಲುಗು ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ವಿಷಯ. ಆಲ್ ದಿ ಬೆಸ್ಟ್. ಆಮೇಲೆ ಈ ಹುಡುಗಿನ ಇವರು 50 ದಿವಸ ಸಿನಿಮಾ ಅಂತ ಹೇಳಿ ನಂಬಿಸ್ತಿದ್ದಾರೆ, ನಾವು ನಂಬಿ ಇಲ್ಲಿ ಬಂದಿದ್ದೀವಿ. ಮತ್ತೆ ಆ ಹುಡುಗಿನ ಹೀರೋಯಿನ್ ಇಟ್ಬಿಟ್ಟು ಬಾಲನಟಿ ಅಂತ ಹೇಳ್ತಿದ್ದಾರೆ, ಅದನ್ನು ನಂಬಬೇಕು ಈಗ. ಮತ್ತೆ ಮಕ್ಕಳ ಸಿನಿಮಾ ಅಂತ ಬೇರೆ ಹೇಳ್ತಿದ್ದಾರೆ, ಅದನ್ನು ನಂಬ್ತಾ ಇದೀವಿ. ಸೊ ಇಷ್ಟೊಂದು ನಂಬಿಕೆಗಳನ್ನ ಇಟ್ಕೊಂಡು ಕನ್ನಡದ ಮೇಲಿನ ಪ್ರೀತಿಗೋಸ್ಕರ ಇಲ್ಲಿ ಬಂದಿದ್ದೀವಿ. ಪ್ರಸನ್ನ ಸರ್, ಆಲ್ ದಿ ಬೆಸ್ಟ್. ನನಗೆ ವೆಂಕಟ್, ಆಲ್ ದಿ ಬೆಸ್ಟ್. ಒಳ್ಳೇದೇ ಆಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ವೀರಕಪುತ್ರ ಶ್ರೀನಿವಾಸ್. ಬಾಮಾ ಹರೀಶ್ ಸರ್, ಏನ್ ಹೇಳ್ತೀರಿ? ಒಂದ್ ಸಿನಿಮಾ 50 ದಿನ ಪೂರೈಸಿರೋ ಸಂತಸದ ಸಂಭ್ರಮದಲ್ಲಿ. ಈಗಾಗಲೇ ಅನೇಕರು ಸಿನಿಮಾ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ. ನಂದು ಕೂಡ ಅದೇ. ಮೊದಲಿಗೆ ನಾನು ರಾಘವೇಂದ್ರ ರೆಡ್ಡಿ ಅವರಿಗೆ ಅಭಿನಂದಿಸ್ತೇನೆ. ಯಾಕಂದ್ರೆ ಇಂಥ ಒಂದು ವೆಂಕಟಗೌಡ ಅನ್ನೋ ಒಳ್ಳೆ ಉತ್ಸಾಹಿ ಯುವಕ ನಿರ್ಮಾಪಕ ಮುಂದೆ ಇಟ್ಕೊಂಡು ಇಡೀ ಒಳ್ಳೆ ತಂಡ ಕಟ್ಟಿದ್ದೀರಿ ಸರ್. ಫಸ್ಟ್ ವೆಂಕಟಗೌಡರಿಗೂ ಒಂದು ಅಭಿನಂದನೆ. ಯಾಕಂದ್ರೆ ಇಂಥ ಒಂದು ತಂಡ ಇಲ್ಲಿವರೆಗೂ ಕರ್ಕೊಂಡ್ಬರೋದು ಅಷ್ಟು ಸುಲಭ ಅಲ್ಲ ಸ್ಟಾರ್ಟಿಂಗ್. ಯಾಕಂದ್ರೆ ಈಗಾಗಲೇ ಶೆಡ್ಯೂಲ್ ವೈಸ್ ಎಲ್ಲ ಪ್ರತಿಯೊಂದು ತಾವು ತೋರಿಸಿದ್ರಿ. ಯಾಕಂದ್ರೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಆ ನಿರ್ಮಾಪಕನಿಗೆ ಗೊತ್ತು. ಬಟ್ ಇವತ್ತು 50ನೇ ದಿನಕ್ಕೆ ಕಾಲಿಟ್ಟಿದೆ ಪಿಕ್ಚರ್. ಎಲ್ಲರಿಗೂ ಒಳ್ಳೆದಾಗ ಇದೇ ರೀತಿ ಭಾರತೀಯ ಟೀಚರ್ ಇನ್ನೂ ಹಲವಾರು ಚಿತ್ರ ನಿರ್ಮಾಣ ಮಾಡೋ ಭಾಗ್ಯ ತಮಗೆ ಕರುಣಿಸ್ಲಿ ಸರ್. ನಮಸ್ತೆ. ಧನ್ಯವಾದಗಳು ಸರ್. ವಿಶ್ವನಾಥ್ ಗೌಡ್ರು ಸರ್ನ ಸರ್, ತಮ್ಮ ವಿಶಸ್. ಈ ಸುತ್ತಿನ ಕೊನೆ ಭಾಷಣಕಾರರು ವಿ ನಾಗೇಂದ್ರ ಪ್ರಸಾದ್ ಸರ್. ಸರ್, ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಮೊನ್ನೆ ನಮ್ಮ ಆಫೀಸಲ್ಲಿ ಒಂದು ಮೊಮೆಂಟು ಒಂದ್ ಕಡೆ ಬಿದ್ದಿತ್ತು. ನಮ್ಮ ಹುಡುಗ ಅಲ್ಲೆಲ್ಲ ಎಸ್ತಿದ್ದ. ನಾನು ಪಾಸ್ ಆಗ್ತಾ ನೋಡಿದೆ 100 days ಶೇಡ್ ಅದು ಪಿಕ್ಚರ್. ನಾನು ಬಾಯಿಗೆ ಬಂದಂಗೆ ಬೈದು ಅದನ್ನ ತೆಗೆಸಿಟ್ಟೆ.
ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನು ಮುಂದಕ್ಕೆ ನಾವು 100 ಡೇಸ್ಗಳು, ಸಿಲ್ವರ್ ಜೂಬಿಲಿಗಳು ನೋಡುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಅಂತ ಒಂದು ದೊಡ್ಡ ಪೈಪೋಟಿ ಯುಗದಲ್ಲಿ ನಾವು ಕಾಲಿಟ್ಟಾಗಿದೆ. ಸೂಪರ್ ಸ್ಟಾರ್ಗಳ ಸಿನಿಮಾಗಳೇ 20-30 ದಿವಸ ದಾಟದೆ ಬಹಳ ದೊಡ್ಡ ಶ್ರಮದ ಕೆಲಸ ಆಗಿದೆ ಇವತ್ತು. ಇಂಥ ಸಂದರ್ಭದಲ್ಲಿ ಒಂದು ಕನ್ನಡ ಪರವಾದ ವಿದ್ಯಾರ್ಥಿಗಳಿಗೆ ಬಹಳ ಮತ್ತು ಮುಂದಿನ ಪೀಳಿಗೆಗೆ ಒಂದು ಕಿವಿ ಮಾತು ಹೇಳುವಂತ ಕನ್ನಡದ ಧ್ವನಿಯನ್ನ ಬಹಳ ಸ್ಪಷ್ಟವಾಗಿ ಇಡೀ ಸಿನಿಮಾದಲ್ಲಿ ಬಿಂಬಿಸಿರುವಂತ ಒಂದು ಸಿನಿಮಾ ರಿಲೀಸ್ ಮಾಡೋದೇ ಒಂದು ಗಜಪ್ರಸವ. ಅಂತದ್ರಲ್ಲಿ ಸಿನಿಮಾ ಆದ್ಮೇಲೆ ಅದೊಂದು ಮುಖ್ಯವಾಹಿನಿಯಿಂದ ಹೊರಗುಳಿಯುವಾಗ ಎಲ್ಲರೂ ಕೈ ಬಿಟ್ಬಿಡ್ತಾರೆ. ಸಾಮಾನ್ಯವಾಗಿ ಆಯ್ತು ಬಿಡಪ್ಪ, ಏನೋ ಹೋಯ್ತು ಬಂತು ಅನ್ನೋ ತರ. ಆದ್ರೆ ರಾಘವೇಂದ್ರ ರೆಡ್ಡಿ ಅವರು, ಪ್ರಸನ್ನ ಅವರು, ಒಂದು ರೀತಿ ನಮ್ಮ ವೆಂಕಟ್ ಎಲ್ಲ ಬಹಳ ಹಠಮಾರಿಗಳು, 3 ಹಠಮಾರಿಗಳೇ. ಆ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಲೇಬೇಕು, ಬೇರೆ ಬೇರೆ ಕಡೆಗೆ ತಲುಪಿಸ್ಲೇಬೇಕು ಅಂತ ಹೇಳಿ ಆ ಸಿನಿಮಾ ತಲುಪಿಸೋದಿದೆಯಲ್ಲ, ಇದು ನಮ್ಗೆ ಒಂದು ಮಾದರಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಒಂದು ಮಾದರಿ ಇದು. ನಾವು ಇದನ್ನ ಬೇರೆ ಬೇರೆ ಸಿನಿಮಾಗಳು ಕೂಡ ಇದನ್ನ ಫಾಲೋ ಮಾಡಬೇಕು ಅಂತ. ಯಾಕಂದ್ರೆ ಒಳ್ಳೆ ಕಂಟೆಂಟ್ ಅನ್ನ ರೀಚ್ ಮಾಡಿಸ್ಲೇಬೇಕು. ಆ ರೀಚ್ ಮಾಡಕ್ಕೆ ಏನೇನ್ ದಾರಿಗಳು, ಸಾಧ್ಯತೆಗಳಿದೆಯೋ ಅದನ್ನ ಹುಡ್ಕೊಂಡು ಮಕ್ಕಳು ನಾವು ಅದ್ರಲ್ಲಿ ನೋಡಿದಾಗ, ಶೋರಿಲ್ ನೋಡುವಾಗ ಗೊತ್ತಾಗುತ್ತೆ ಆ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ರು, ಎಷ್ಟು ಖುಷಿಯಾಗಿದ್ರು ಅಂತ. ಸೊ ಈ ತರದೊಂದು ಪ್ರಯತ್ನ ಮಾಡಿದಾರಲ್ಲ, ಆ ಪ್ರಯತ್ನ ಮಾಡಿ 50 ದಿವಸಕ್ಕೆ ತಂದು ನಿಲ್ಸಿ ಇವತ್ತು ಒಂದು ಸಂಭ್ರಮ ಹಬ್ಬ ಮಾಡ್ತಿದ್ದಾರೆ. ಈ ಹಬ್ಬದಲ್ಲಿ ನಾವುಗಳು ಪಾಲ್ಗೊಂಡಿರೋದು ನಮಗೂ ಸಂತೋಷ. ಇಂಥ ಪ್ರಯತ್ನಗಳು ಮತ್ತೆ ಮತ್ತೆ ಆಗ್ತಾ ಇರಲಿ. ನಮ್ಮ ಭಾರತಿ ಟೀಚರ್, ಚಂದ್ರು ಸರ್, ಸಿಕೈ ಚಂದ್ರು ಸರ್, ನಮ್ಮ ಅಶ್ವಿನ್ ಆಗ್ಲಿ, ಬೇರೆ ಇತರೆ ಕಲಾವಿದರು, ರೋಹಿತ್, ಎಲ್ಲ ಪಾತ್ರಗಳು ಕೂಡ ನಾನು ಆರಂಭದಲ್ಲೇ ಸಿನಿಮಾ ನೋಡಿದೆ. ಅಂದ್ರೆ ಬಿಫೋರ್ ಫಸ್ಟ್ ಕಾಪಿ ಆದ್ಮೇಲೆ ಸಿನಿಮಾ ನೋಡಿದೆ. ಈಗಲೂ ಕೂಡ ಆ ಎಲ್ಲ ಪಾತ್ರಗಳು ಕತೆ ನನ್ನ ಕಣ್ಣು ಕಟ್ಟದಾಗಿದೆ. ವಿಶೇಷವಾಗಿ ನಮ್ಮ ಸಿ.ಕೆ. ಚಂದ್ರು ಅವರ ಅನೇಕ ಸಿನಿಮಾದಲ್ಲಿ ಕಡಿಮೆ ಇರ್ತಿತ್ತು ಸಿನಿಮಾದಲ್ಲಿ ಪಾತ್ರದ ಟೈಮ್ ಸ್ಪೇಸ್. ಬಟ್ ಇಡೀ ಸಿನಿಮಾದಲ್ಲಿ ಅವರು ಒಂದು ರೀತಿ ಸ್ವಲ್ಪ ಹಿಂದಕ್ಕೆ ಹೋಗಿ, ಅವರ ವಯಸ್ಸಿನಿಂದ ಹಿಂದಕ್ಕೆ ಹೋಗಿ ಮತ್ತೆ ಈ ವಯಸ್ಸಿಗೆ ಬಂದು ಆ ತರದ್ದೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಅವರ ಪಾತ್ರ ಆಗ್ಲಿ, ಅವರ ಪಾತ್ರ ಪೋಷಣೆ ಆಗ್ಲಿ. ಭಾರತಿ ಟೀಚರ್ 2024ರಲ್ಲಿ ಶುರು ಆಯ್ತು ಅಂತ ಹೇಳಿದ್ರಲ್ಲ ಸಿನಿಮಾ, 26 ಹೊತ್ತಿಗೆ ಬೆಳೆದು ನಿಂತ್ಬಿಟ್ಟಿದ್ದಾಳೆ. ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ರೋಹಿತ್ ಕೂಡ ಅಷ್ಟೇ, ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರಸನ್ನ ತಾವೇ ಕಥೆ ಬರ್ಕೊಂಡು, ಸಂಭಾಷಣೆ ಬರ್ಕೊಂಡು, ಸಂಗೀತವನ್ನು ಮಾಡಿದ್ರು. ಸಂಗೀತ ಕೂಡ ಯಾವುದೇ ಕಡಿಮೆ ಏನಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಕಥೆಗೆ ಏನ್ ಬೇಕೋ ಅದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ರಾಘವೇಂದ್ರ ರೆಡ್ಡಿ ಅವರ ಬೆಂತಟ್ಟುವಿಕೆ, ಇಡೀ ತಂಡಕ್ಕೆ ಅವರು ಬೆಂತಟ್ಟಿ ಕರ್ಕೊಂಡು ಹೋಗಿದ್ದು ಮುಂದಕ್ಕೆ ನಮ್ಮ ವೆಂಕಟ್ ಅವರ ಸಹವರ್ತಿಯಾಗಿದ್ದು, ಎಲ್ಲ ಸೇರಿ ಇವತ್ತು ನಾವು 50ನೇ ದಿವಸದಲ್ಲಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆಗಳು. ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ, ವಿಶೇಷವಾಗಿ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಮೊದಲನೇದಾಗಿ ಸಿನಿಮಾ ತಂಡದ ಪಾತ್ರ ವರ್ಗದ ಪರವಾಗಿ ಮೆಮೆಂಟೋನ ಸ್ವೀಕರಿಸ್ತಿರೋರು ಸಿಹಿ ಕಹಿ ಚಂದ್ರು ಸರ್. ಸಿಹಿ ಕಹಿ ಚಂದ್ರು ಸರ್. ಗೀತಮ್ಮ, ನೀವು ಕೂಡ ಜಾಯ್ನ್ ಆಗ್ಬೇಕು. ಮೋಹನ್ ಸರ್, ನೀವು ಜಾಯ್ನ್ ಆಗಿ ಒಂದು ಪಿಕ್ಚರ್. ಹೋಗೋಕ್ಕಿಂತ ಮುಂಚಿತವಾಗಿ ನಾನಿಲ್ಲಿ ಸಿಹಿ ಕಹಿ ಚಂದ್ರು ಸರ್ನ 1-2 ನಿಮಿಷ ಮಾತನಾಡೋದಕ್ಕೆ ಅಪೇಕ್ಷೆ. ಸರ್, ಸಿನಿಮಾ ನೋಡಿದಿರಾ ಇಲ್ವಾ ಸರ್? ನಾನು ಇನ್ನ ಸಿನಿಮಾ ನೋಡಿಲ್ಲ, ಅಷ್ಟು ಬಿಸಿ ಇದ್ದೀರಾ ಸರ್? ದೇವರ ದಯದಿಂದ ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗ್ತಿದೆ. ಒಂದು ಸಿನಿಮಾ ಈಗಿನ ಕಾಲಘಟ್ಟದಲ್ಲಿ 50ನೇ ದಿನ ಪೂರೈಸಿ ಆ ಯಶಸ್ಸಿನ ಹಂಚಿಕೊಳ್ಳುವಂತ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ನನ್ನ ಸೌಭಾಗ್ಯ. 500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಮೊದಲನೇ ಸಿನಿಮಾ ಇದಿಷ್ಟು ದೊಡ್ಡ ಪಾತ್ರ ಸಿಕ್ಕಿರೋದು ನನಗೆ. ಬಹಳ ಜನಕ್ಕೆ ನಂಬಿಕೆನೇ ಇರಲಿಲ್ಲ ನನಗೆ ಒಂದು ಪಾತ್ರನ ನಿಭಾಯಿಸಬಲ್ಲೆ ನಾನು ಅಂತ. ಆದರೆ ಪ್ರಸನ್ನ ಅವರಿಗೆ ತುಂಬಾ ನಂಬಿಕೆ ಇತ್ತು. ಹಾಗಾಗಿ ಪ್ರಸನ್ನ ಅವರಿಗೆ ಆಭಾರಿಯಾಗಿದ್ದೇನೆ. ಅವರು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಆ ಜರ್ನಿ ಏನಿತ್ತು, ಫಸ್ಟ್ ಡೇ ಇಂದ ಕೊನೆಯ ದಿನದ ತನಕ ಸಿನಿಮಾ ಬಿಟ್ಟು ಬೇರೆ ಏನು ಡಿಸ್ಕಷನ್ ಆಗ್ಲಿಲ್ಲ ನನಗೂ ಅವ್ರಿಗೂ. ಅಷ್ಟು ಆಳವಾಗಿ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದು, ಅವರು ತಗೊಂಡಂತ ಶ್ರಮ, ಅದೆಲ್ಲರ ಪ್ರತಿಫಲ, ಎಲ್ಲರ ಶ್ರಮದ ಪ್ರತಿಫಲ ಇವತ್ತಿನ ಈ ಸಮಾರಂಭ. ವೆಂಕಟ್ ಗೌಡ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್, ಒಂದ್ ದಿವಸಕ್ಕೂ ಸೆಟ್ಗೆ ಬರ್ಲಿಲ್ಲ ಅವರು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತೇ ಅವ್ರನ್ನ ನಾನು ನೋಡಿದ್ದು. ನಾನು ನೋಡೇ ಇರ್ಲಿಲ್ಲ ಅವ್ರನ್ನ. ಅನ್ನದಾತ್ರ ಅವರು ನಮ್ಗೆ ಯಾರು ಪರಿಚಯ ಮಾಡ್ಕೊಡ್ಲಿಲ್ಲ, ನಾನೇನ್ ಮಾಡ್ಲಿ.
ಸೊ ಹಂಗಾಗಿ ಸಮಾರಂಭ ಬಹಳ ಖುಷಿ ಕೊಡ್ತಾ ಇರೋ ವಿಚಾರ ಏನಂದ್ರೆ ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲರನ್ನು ಭೇಟಿ ಮಾಡುವಂತ ಒಂದು ಸಮಯ, ಹಾಗೆ ಎಲ್ಲರ ಜೊತೆ ನಮ್ಮ ಖುಷಿಯನ್ನು ಹಂಚಿಕೊಳ್ಳುವಂತ ಸಮಯ. ಇಂಥ ಒಂದು ಖುಷಿಯಲ್ಲಿ ನಾನು ಭಾಗಿಯಾಗಿರೋದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಈ ಸಿನಿಮಾ ಆದಷ್ಟು ಬೇಗ 100 ದಿವಸ ಆಗಲಿ ಅಂತ ಆಶಿಸ್ತೀನಿ, ಆದಷ್ಟು ಬೇಗ. ಎಲ್ಲ ಯಶಸ್ಸು ಇಂಥ ಒಂದು ಪ್ರಯತ್ನಕ್ಕೆ ಸಿಗಬೇಕು, ಇಂಥ ಒಂದು ಶ್ರಮಕ್ಕೆ ಸಿಗಬೇಕು. ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡೋದಕ್ಕೆ ಉತ್ತೇಜನ ಸಿಗತ್ತೆ. ಪ್ರೊಡ್ಯೂಸರ್ಗಾಗ್ಲಿ ಡೈರೆಕ್ಟರ್ಗಾಗ್ಲಿ ಈ ಒಂದು ಸಕ್ಸಸ್ ಇನ್ನೊಂದಷ್ಟು ಸಾಧನೆಗಳನ್ನ ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸಿಹಿ ಕಹಿ ಚಂದ್ರು ಸರ್. ಚಂದ್ರಣ್ಣ ಬಗ್ಗೆ ಒಂದೇ ಒಂದು ಮಾತು ಪ್ಲೀಸ್. ಇನ್ನೇನು ಕೇಳಲಿಲ್ಲ, ಎಷ್ಟು ದಿವಸ ಡೇಟ್ಸು ಅಂತಾನು ಹೇಳಲಿಲ್ಲ. ನನಗಿಲ್ವಾ ಪಾತ್ರ ಅಂದ್ರು. ಸಾರ್ ಬಹಳ ಕಷ್ಟ, ಒಂದ್ 20 ದಿವಸ ಹಾಕೊಳ್ರಿ ಮಾಡ್ರಿ ಅಂದ್ರು. ಇಷ್ಟೇ, ಕೊನೆ ತನಕ ನಾವು ಕೇಳದಷ್ಟು ದಿವಸ. ಅವರು ತಿಂಗಳ 30 ದಿವಸದಲ್ಲಿ 48 ದಿವಸ ಕೆಲಸ ಮಾಡ್ತಾರೆ. ಅವರು 48 ಕಾಲ್ ಶೀಟು. ಮೇಡಮ್ ಕೇಳಿದ್ರೆ ಗೊತ್ತಾಗತ್ತೆ ತುಂಬಾನೇ ಅಂಥದ್ರಲ್ಲಿ ಅವರು ಕೋಆಪರೇಟ್ ಮಾಡಿದಾರಲ್ಲ, ಅದನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ತಪ್ಪಲ್ಲ, ಅದು ಅಪರಾಧ ಆಗತ್ತೆ. ಚಂದ್ರಣ್ಣ ತುಂಬಾ ಥ್ಯಾಂಕ್ಸ್. ಚಂದ್ರಣ್ಣ, ನೀವು ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದ್ದಾಗ ಗೊತ್ತಿಲ್ಲದೆ ಸೈಕಲ್ ತುಳಿಸ್ಬಿಟ್ಟಿದ್ವಿ ಅವತ್ತು. ನಿಜವಾಗ್ಲೂ ಕ್ಷಮಿಸಿ, ತುಂಬಾ ಇದೆ ವಿಷಯ. ತುಂಬಾ ಹೃದಯದಿಂದ ಚಂದ್ರಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಸಲ್ಲಲೇಬೇಕಾದಂತ ಗೌರವ. ದಯವಿಟ್ಟು ಈ ವಯಸ್ಸಲ್ಲಿ ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಸಹಕಾರ, ಅದನ್ನ ನಾವು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅದೇ ನಾನು ಹೇಳಿದಾಗೆ ತಪ್ಪಲ್ಲ, ಅಪರಾಧ. ವಯಸ್ಸಾಗಿಲ್ಲ ಅವರಿಗೆ, ನೀವು ಈ ವಯಸ್ಸಲ್ಲಿ ಅನ್ನೋಂಗಿಲ್ಲ. ಸಿಹಿಯೇ ಜಾಸ್ತಿ ಇರ್ಲಿ ಅಂತ ನಾವು ಆಶಿಸೋಣ ಎಲ್ರು. ನಾನ್ ಡಯಾಬಿಟಿಕ್ ಅಮ್ಮ, ಸಿಹಿನೇ ಜಾಸ್ತಿ. ಎಸ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ರೋಹಿತ್ ರಾಘವೇಂದ್ರ ಅವ್ರು ದಯಮಾಡಿ ಪೇಮೆಂಟ್ ಅನ್ನ ಪಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್.
ಯಶಿಕಾ ಒಂಚೂರು ಮುಖ್ಯ ಅತಿಥಿಗಳಿಗೆ ಅನುವು ಮಾಡ್ಕೊಡ್ಬೇಕು ಆ ಕಡೆ. ಮುಖ್ಯ ಅತಿಥಿಗಳು ಸೇರಿ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಜೋರ ಚಪ್ಪಾಳೆ ಬನ್ನಿ. 3, 2, 1. ರೋಹಿತ್ ರಾಘವೇಂದ್ರ ಅವರ ಮುಂದಿನ ಸಿನಿಮಾ ಇದೀಗ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೇವೆ. ಕೃಷಿ ಸ್ಟುಡಿಯೋಸ್ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದೆ. ವೆಂಕಟ್ ಗೌಡ ಹಾಗೂ ವೆಂಕಟ್ ರಾವ್ ಅವರು ಸಿನಿಮಾನ ನಿರ್ಮಾಣ ಮಾಡ್ತಿದ್ದಾರೆ. ಭಯ ಬ್ರಹ್ಮ ಸ್ವರೂಪ, ಇದು ತೆಲುಗುನಲ್ಲಿ ಭಯಂ ಬ್ರಹ್ಮ ಸ್ವರೂಪ. 4 ಭಾಷೆಯಲ್ಲಿ ಸಿನಿಮಾ ಮೂಡ್ ಬರುತ್ತೆ. ರೋಹಿತ್ ರಾಘವೇಂದ್ರ ಅವರು ಸಿನಿಮಾದ ನಾಯಕ ನಟನಾಗಿ ಕಾಣಿಸ್ಕೊಳ್ತಾರೆ. ಒಂದು ಜೋರ ಚಪ್ಪಾಳೆ ಬರ್ಬೇಕು. ಭಾರತಿ ಟೀಚರ್ ಸಿನಿಮಾದಲ್ಲಿ ರೋಹಿತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ವೆಂಕಟ್ ರಾವ್ ಹಾಗೂ ವೆಂಕಟ್ ಗೌಡ ಅವರು ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ವೆಂಕಟ್ ಗೌಡ ಅವರು ಮಾತನಾಡ್ತಾರೆ ಕೃಷಿ ಸ್ಟುಡಿಯೋಸ್ ಮೂಲಕ. 2 ಲ್ಯಾಂಗ್ವೇಜ್ ಸ್ಟ್ರೈಟ್ ಅಲ್ಲಿ ಮಾಡ್ತಾ ಇದೀವಿ. ಬೈ ಲ್ಯಾಂಗ್ವೇಜ್ ಕನ್ನಡ ಮತ್ತೆ ತೆಲುಗು ಸ್ಟ್ರೈಟ್, ತಮಿಳ್ ಮತ್ತೆ ಹಿಂದಿ ಡಬ್ಬಿಂಗ್ ನಡೀತಾ ಇದೆ. ಏಪ್ರಿಲ್ ಎಂಡ್ ಇಲ್ಲ ಮೇ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸಿನಿಮಾ. ಇದು ನಾನು ಮತ್ತೆ ವೆಂಕಟ್ ರಾವ್ ಅವರು ಸೇರಿ ಮಾಡ್ತಾ ಇದೀವಿ. ಸುಬ್ರಹ್ಮಣ್ಯ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಮೂಲತಃ ತೆಲುಗು ಅವರು ಇಬ್ರು ಮತ್ತೆ ನಾನು ಸೇರಿ ಮಾಡ್ತಾ ಇದೀವಿ. ಶ್ರೀನಿವಾಸ ರಾವ್ ಸರ್ ನಮ್ದು ಕೋ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಟೀಮ್ ನೆಲ್ಲ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು. ರೋಹಿತ್ ಇದರಲ್ಲಿ ಮೈನ್ ಲೀಡ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಗುಡ್ ಲಕ್ ಟು ವೆಂಕಟ್ ಗೌಡ.